ನಮಸ್ತೆ ದೋಸ್ತ್ಗಳಿಗೆ. ಇಂದಿನ ಕೆಲಸ ಏನು ಅಂತಂದರೆ, ಪಿಕಪ್ಪಲ್ಲಿ ಹೋಗ್ಬಿಟ್ಟು ಕಿಟಕಿ ತೊಗೊಬರ್ಬೇಕಿತ್ತು ನಮ್ಮ ಹಿಡನ್ ಲೀಫ್ ಹಾಸ್ಟೆಲ್ಗೆ. ಆ್ಯಕ್ಚುಲಿ ಇದು ಸೆಕೆಂಡ್ ಹ್ಯಾಂಡ್ ಕಿಟಕಿ, ಅಂದರೆ ಹಳೆ ಮರಗಳದ್ದು. ಅದನ್ನೇ ಏನಕ್ಕೆ ಚೂಸ್ ಮಾಡಿದ್ವಿ ಅಂತಂದರೆ, ಈಗ ಬರ್ತಿರೋ ಮರದ ಕ್ವಾಲಿಟಿಗೂ ಹಳೆ ಮರದ ಕ್ವಾಲಿಟಿಗೂ ತುಂಬ ಡಿಫ್ರೆನ್ಸ್ ಬರುತ್ತೆ. ಹಳೇದೇ ಬೆಸ್ಟ್ ಅಂತ ಅನಿಸ್ಬಿಟ್ಟು ಅದನ್ನು ಚೂಸ್ ಮಾಡಿ, ಹಾಸ್ಟೆಲ್ ವರ್ಕ್ ನಡೀತಿದೆಯಲ್ವಾ, ಹಾಗಾಗಿ ಅದಕ್ಕೆ ತೊಗೊಂಡು ಹೊರಟ್ವಿ. ಈ ಕೆಲಸ ಮುಗಿಸ್ಬಿಟ್ಟು ನಂತರ ಹೊರಟಿದ್ದೇವೆ ತೋಟದಲ್ಲಿ ದಾರಿಲಿ ಒಂದು ಒಣಗಿದ ಮರ ಬಿದ್ದೋಗಿತ್ತು. ಅದನ್ನು ಕುಯ್ದುಬಿಟ್ಟು ಸೈಡಿಗೆ ಹಾಕಬೇಕಿತ್ತು. ಆ ಕೆಲಸ ಶುರು ಮಾಡಿ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು. ಗ್ರೌಂಡ್ ಕಡೆ ಹೋಗದೆ ಸುಮಾರು ಟೈಮ್ ಆಗೋಗಿತ್ತು. ನಮ್ಮ ಬಾಯ್ಸ್ ಕ್ರಿಕೆಟ್ ಆಡ್ತಿದ್ರು, ಹಾಗೆ ನಾನು ಹೋಗಿ ಜಾಯ್ನ್ ಆದೆ. ಸುಮಾರು ದಿನ ಆದಮೇಲೆ ಕ್ರಿಕೆಟ್ ಆಡಿ ಒಂದು 4-5 ಸಿಕ್ಸ್ ಹೊಡೆದೆ ಗುರು. ಬ್ಯಾಕ್ ಟು ಫಾರ್ಮ್ ಅಂತ ಅನಿಸ್ಬಿಡ್ತು. ಒಂದು 3-4 ತಿಂಗಳಿಂದ ಒಂದು ಸಿಕ್ಸು ಹೊಡೆದಿರಲಿಲ್ಲ. ಒಂದು 3-4 ಟೂರ್ನಮೆಂಟ್ ಅಂತೂ ಖರಾಬಾಗಿ ಆಡಿಬಿಟ್ಟಿದೆ. ಒಂದು ಸ್ವಲ್ಪ ಸಮಾಧಾನ ಆಯಿತು ಇವತ್ತು ಆಡಿ. ಸೊ ಒಂದು ಮ್ಯಾಚ್ ಆಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಕತ್ಲೆ ಆಗ್ಲಿಕ್ಕೆ ಆಗೋಗ್ಬಿಡ್ತು. ಒಂದು 6 ಗಂಟೆಗೆ ಹೋಗಿದ್ದೆ, 6:30 ಅಷ್ಟೊತ್ತಿಗೆ ಫುಲ್ ಕತ್ಲೆ ನೋಡ್ಬೋದು ಇವಾಗ. ಅಂತೂ ಅಲ್ಲಿ ಫೆಡ್ಲೈಟ್ ಇರೋದ್ರಿಂದ ಕತ್ಲೆ ಆದ್ರೂ ಗೇಮ್ ಕಂಟಿನ್ಯೂ ಮಾಡ್ಬೋದು. ಸೊ ಇಷ್ಟೆಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ಒಂದು ಗೇಮ್ ಮುಗೀತು. ನಾಳೆ ಸಿಗ್ತೀನಿ. ಬಾಯ್.